ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ನಾನು ನಿಮ್ಗೆ ನಿನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ, ನಾವೆಲ್ಲರೂ ಧರ್ಮಸ್ಥಳಕ್ಕೆ ಅಂತ ಟ್ರಿಪ್ ಹೋಗಿದ್ದೀವಿ ಅಂತ ಹೇಳಿ. ನಾನು ನಿನ್ನೆ ಏನ್ ವಿಡಿಯೋ ಇತ್ತು ಅದರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಇನ್ನು ಧರ್ಮಸ್ಥಳಕ್ಕೆ ನಾವು ಹೋದ ತಕ್ಷಣ ರಾತ್ರಿ ಆಗಿತ್ತು. ಅಲ್ಲಿ ನಾವು ಫಸ್ಟ್ ಊಟ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ರೂಮ್ ಮಾಡ್ಕೊಂಡ್ವಿ. ರೂಮ್ ಅಲ್ಲಿ ಇನ್ನು ನಾಳೆ ಬೆಳಗ್ಗೆಗೆ ಎದ್ದು ನಾವು ಟೆಂಪಲ್ಗೆ ಹೋಗ್ಬೇಕಲ್ವಾ, ಅದಕ್ಕೆ ಸ್ಯಾರಿ ಪಿನ್ ಎಲ್ಲ ಹಾಕೋತಾ ಇದೀವಿ ನಾನು ಮತ್ತೆ ಲಾವಣ್ಯ. ಸ್ಯಾರಿ ಪಿನ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆದ್ವಿ. ನಾನು ಈ ರೀತಿ ರೆಡಿ ಆಗಿದ್ದೆ. ನಾನು ಈ ಸ್ಯಾರಿ ವೇರ್ ಮಾಡಿದ್ದೆ. ಸ್ಯಾರಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ, ಓಕೆನಾ? ಕ್ರೇಪ್ ಮೈಸೂರ್ ಸಿಲ್ಕ್ ಸ್ಯಾರಿ ಅದು. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಇನ್ನು ಬೆಳಗ್ಗೆ ಮುಂಚೆ ಬೇಗನೆ ಅಂದ್ರೆ ಒಂದು 6 ಗಂಟೆಗೆಲ್ಲ ನಾವು ಟೆಂಪಲ್ಗೆ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ಹಿಂದೆ ಅಷ್ಟೇ ಇದ್ದಿದ್ದು ನಮ್ದು ರೂಮು. ಇನ್ನು ಧರ್ಮಸ್ಥಳ ಟೆಂಪಲ್ ನೋಡಿ ಹೆಚ್ಚು ಕಡಿಮೆ 10 ಇಯರ್ಸ್ ಅಲ್ಲ, ಜಾಸ್ತಿನೇ ಆಗೋಗಿತ್ತು. ನಾವು ಬಂದೇ ಇರ್ಲಿಲ್ಲ. ಏನೋ ಅಚಾನಕ್ ಹೋಗ್ಬೇಕು ಅಂತ ಹೇಳಿ ಸಡನ್ ಒಂದು ಪ್ಲಾನ್ ಮಾಡ್ಕೊಂಡು ಹೊರಟು ಬಂದಿದ್ದಾಯ್ತು. ತುಂಬಾನೇ ಚೆನ್ನಾಗ್ ಅನಿಸ್ತು, ಖುಷಿ ಆಯ್ತು. ಒಂದು ಗ್ರೂಪ್ ಫೋಟೋ ಎಲ್ಲ ತಗೊಂಡ್ವಿ. ಇನ್ನು ಟೆಂಪಲ್ ನ ನೋಡೋದೇ ಒಂಥರ ಖುಷಿ ಅಂತ ಅನ್ಸುತ್ತೆ. ಇನ್ನೂ ಒಂದು ವೈಬ್ಸ್ ಇರುತ್ತೆ, ಪಾಸಿಟಿವ್ ವೈಬ್ಸ್. ನಮ್ಮ ಮನೆಯವ್ರ ತಮ್ಮ ಇವ್ರದೆಲ್ಲ ಒಂದಿಷ್ಟು ಫೋಟೋಸ್ ಎಲ್ಲ ತೆಗೆದ್ವಿ. ಇನ್ನು ಅದಾದ್ಮೇಲೆ ತಿಂಡಿ ತಿನ್ಬೇಕಾಗಿತ್ತು, ಲೇಟ್ ಆಗಿತ್ತು. ನಾವು ಮನೇಲಿದ್ದಾಗ 10 ಗಂಟೆ 11 ಗಂಟೆ ಆದ್ರೂ ಹಸಿವೆ ಆಗೋದಿಲ್ಲ. ಬಟ್ ಈಗ ಬೇರೆ ಕಡೆ ಹೋದಾಗ ಬೇಗ ಹಸುವಾಗುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನನಗ್ ಮಾತ್ರ ಹಂಗೇನೋ, ಎಲ್ಲರಿಗೂ ಹಿಂಗೇನೋ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಇನ್ನು ಹೋಟೆಲ್ಗೆ ಹೋಗಿ ನಾನು ಇಡ್ಲಿ ವಡೆ ತಗೊಂಡೆ. ಬಟ್ ಎಲ್ಲರೂ ಅವ್ರವ್ರಿಗೆ ಇಷ್ಟ ಆಗಿರೋದೆಲ್ಲ ತಿಂಡಿಗಳನ್ನ ತಗೊಂಡ್ರು. ತಿಂಡಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಿ ಅಲ್ಲೇ ಎದುರುಗಡೆ ಇರೋ ಪಾರ್ಕ್ಗೆ ಹೋಗಿ ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ಒಂದಿಷ್ಟು ವಿಡಿಯೋಸ್ ಕೂಡ ಮಾಡ್ಕೊಂಡೆ. ಮೆಮೊರಿ ಫುಲ್ ಆಗಿತ್ತಂತನೋ ಏನೋ ಗೊತ್ತಿಲ್ಲ, ಒಂದಿಷ್ಟು ಫೋಟೋಸ್ ಬರಲೇ ಇಲ್ಲ. ಫೋಟೋಸ್ ಎಲ್ಲ ಅಲ್ಲಿ ಕ್ಲಿಕ್ ಆಗಿದೆ, ಬಟ್ ಫೋಟೋಸೇ ಇಲ್ಲ ಗ್ಯಾಲರಿಯಲ್ಲಿ. ಆ ಥರನೂ ಆಯಿತು. ಸ್ವಲ್ಪ ಡಿಸಪಾಯಿಂಟ್ ಅಂತಲೂ ಹೇಳ್ಬೋದು ಇದನ್ನು. ಅಲ್ಲಿ ಫಿಶ್ ಗ್ಯಾಲರಿ ಎಲ್ಲ ಇದೆಯಲ್ಲ, ಅಲ್ಲಿಗೆಲ್ಲ ಹೋಗಿ ಒಂದಿಷ್ಟು ಫಿಶ್ನೆಲ್ಲ ನೋಡಿಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ತುಂಬ ಖುಷಿ ಅಂತ ಅನ್ನಿಸ್ತು. ಆಫ್ಟರ್ ಲಾಂಗ್ ಟೈಮ್ ಒಂದು ದೊಡ್ಡ ಟ್ರಿಪ್ ಅಂತಲೇ ಹೇಳ್ಬೋದು. ಒಂಥರ ರಿಫ್ರೆಶ್ಮೆಂಟ್ ಅಂತ ಅನಿಸ್ತು ಇವತ್ತು ನಮಗೆ. ನಮ್ಮ ಡಯಟ್ ಕೂಡ ಮಾಡ್ತಾ ಇರೋದ್ರಿಂದ ನೈಟ್ ಊಟ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಲೈಟಾಗಿ ಊಟ ಮಾಡಿದ್ರು ಕೂಡ ಮಾಡಿದ್ದೆ ಅಲ್ವಾ. ರೈಸ್ ಎಲ್ಲ ಸ್ವಲ್ಪ ಕಡಿಮೆ ತಗೊಳ್ಬೇಕು ಅಂತ ಅನ್ಕೊಂಡಿದ್ದು. ಬಟ್ ಈ ಒಂದು 2-3 ದಿನದಲ್ಲಿ ಅದು ಬ್ರೇಕ್ ಆಗುತ್ತೇನೋ ಅಂತ ನನಗೂ ಅನ್ನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ತಿಂಡಿ ಎಲ್ಲ ತಿನ್ಕೊಂಡು ಗೊಮ್ಮಟೇಶ್ವರ ಅಲ್ಲಿಗೆ ಹೋಗ್ಬಿಟ್ಟು, ತುಂಬಾ ಬಿಸಿಲು ಸ್ಟಾರ್ಟ್ ಆಗಿತ್ತು ಅಷ್ಟರೊಳಗಡೆ. ಅದನ್ನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಗಂಟೆ ಗಣಪತಿ ಅಂತ ಕರೀತಾರೆ ಇದನ್ನ. ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಅನುಕೂಲ ಇದ್ರೆ ಒಂದ್ಸಲ ಹೋಗಿ. ಧರ್ಮಸ್ಥಳದಿಂದ ತುಂಬಾ ಹತ್ರನೇ ಇರುತ್ತೆ. ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಮಧ್ಯಾಹ್ನ ಆಯ್ತು. ಅಲ್ಲಿ ಹೋಗಿ ದರ್ಶನ ಮಾಡಿ ಒಂದಿಷ್ಟು ಸೇವೆ ಎಲ್ಲ ಮಾಡಿಸ್ಬಿಟ್ಟು ನಾವು ಅಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ದೇವಸ್ಥಾನದ ಊಟದ ಬಗ್ಗೆ ನಾವು ಕಮೆಂಟೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದೇನ್ ಮಾಡ್ತಾರೋ ಮೋಡಿ ಅಂತ ಗೊತ್ತಿಲ್ಲ. ಊಟ ಅಂತೂ ತುಂಬಾನೇ ಇಷ್ಟ ಆಯ್ತು. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ಹೊತ್ತೆಲ್ಲ ಕೂತು ಅಲ್ಲಿಂದ ನಾವು ಕಳಸ ಹೋಗಿ ಹಾಲ್ಟ್ ಆದ್ವಿ. ಅಲ್ಲಿ ಹಾಲ್ಟ್ ಆಗಿ ಬೆಳಗ್ಗೆ ಮುಂಚೆ ಬೇಗನೆ ಎದ್ಬಿಟ್ಟು ಹೊರನಾಡಿಗೆ ಅಂತೇಳಿ ಹೊರಟಿದ್ವಿ. ಹೊರನಾಡಿ ಹೋಗ್ಬೇಕಾದ್ರೆ ನಾನು ಇವತ್ತು ಈ ಸ್ಯಾರಿನ ವೇರ್ ಮಾಡಿದೀನಿ. ಸ್ಯಾರಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಹೊರನಾಡಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಕಳಸಕ್ಕೆ ಹೋದ್ವಿ. ಮತ್ತೆ ರಿಟರ್ನ್ ಕಳಸದಲ್ಲಿ ಜಾತ್ರೆ ನಡೀತಾ ಇತ್ತು. ಜಾತ್ರೆನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಶೃಂಗೇರಿಗೆ ವಾಪಸ್ ಬಂದ್ವಿ. ಬಟ್ ಇಷ್ಟು ದಿನದಲ್ಲಿ ತುಂಬಾನೇ ಸುಸ್ತು, ಆ ಥರ ಎಲ್ಲ ಏನಾಗಿಲ್ಲ ನಮಗೆ. ಆದಷ್ಟು ನಾವು ಬೇಗ ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡಿಕೊಂಡು ಕಂಪ್ಲೀಟ್ ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ವೋ ಆ ಪ್ಲಾನ್ ಪ್ರಕಾರ ನಡ್ಕೊಂಡಿದ್ರಿಂದ ನಮ್ಗೆಲ್ಲಾನು ಒಂದು ಸರ್ಟನ್ ಆಫ್ ಮೂಮೆಂಟ್ ಅಂತ ಏನಿರುತ್ತೆ ಅಷ್ಟರೊಳಗಡೆ ಎಲ್ಲಾನು ಕವರ್ ಮಾಡ್ಕೊಳ್ಳೋಕೆ ನಮ್ ಕೈಲಿ ಸಾಧ್ಯ ಆಯಿತು. ಫಸ್ಟ್ ಹೊರನಾಡು ಮಾತ್ರ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಬಟ್ ಇನ್ ಎಲ್ಲಾನು ಕೂಡ ಮುಗಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡು ಹೋದ್ವಿ. ಹೊರನಾಡು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕಳಸಕ್ಕೆ ಹೋಗಿ ಅಲ್ಲಿ ಜಾತ್ರೆ ಎಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಶೃಂಗೇರಿಗೆ ಬರುವಾಗ ನನ್ನ ಡಿಗ್ರಿ ಕ್ಲಾಸ್ಮೇಟ್ ಫ್ರೆಂಡ್ ನಿಶಾ ಅಂತ ಇದ್ದಾಳೆ, ಅವ್ರ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಅವ್ರ ಮನೆಗೊಂದು ವಿಸಿಟ್ ಕೊಟ್ವಿ. ತುಂಬಾ ವರ್ಷಗಳಾದ್ಮೇಲೆ ಮೀಟ್ ಮಾಡಿದ್ದು. ವಿ ಆರ್ ವೆರಿ ಹ್ಯಾಪಿ ಅಂತಾನೆ ಹೇಳ್ಬೋದು. ಇವಳು ನಿಶಾ. ನೋಡಿರ್ತೀರಾ, ಸಾಮಾನ್ಯವಾಗಿ ನನಗೆ ಕಮೆಂಟ್ ಮಾಡ್ತಿರ್ತಾಳೆ ಇವಳು ಯೂಟ್ಯೂಬಲ್ಲೆಲ್ಲ. ಅವ್ರ ಮನೇಲಿ ಒಂದು ಒಳ್ಳೆ ಕಾಫಿನ ಕುಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದಾಯಿತು. ಇದು 1 ಡೇ ಬಿಫೋರ್ ನಾವು ಕಳ್ಸಕ್ಕಂತ ಹೊರಟಿದ್ವಲ್ಲ ಅವತ್ತಿನ ದಿನದ್ದು ಇದು. ಹೊರನಾಡಿಂದ ನಾವು ಮುಗಿಸ್ಕೊಂಡು ಕಳಸ ಜಾತ್ರೆ ಮುಗಿಸಿ ಮನೆಗೆ ಬಂದಾದ್ಮೇಲೆ ನೆಕ್ಸ್ಟ್
ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿದ್ದೆ, ತಿಂಡಿ ತಿನ್ಕೊಂಡ್ಬಿಟ್ಟು ರೀಲ್ ಶೂಟಿಂಗ್ ಇತ್ತು ನನಗೆ. ಉಮೇಶ್ ಅಣ್ಣ ಅಂತಿದ್ದಾರೆ ಅವ್ರ ಮನೆಯಲ್ಲಿ ಇದು. ಅವ್ರ ಮನೆಯಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಅವ್ರ ಮನೇಲೆ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಇವತ್ತು ನಮ್ಮ ಏರಿಯಾಕ್ಕೆ ಶ್ರೀಮಠ ಹರಿಹರಪುರದಲ್ಲಿ ಇರುವಂತ ಗುರುಗಳು ನಮ್ಮ ಒಂದು ಏರಿಯಾದಲ್ಲಿ ಇರುವಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವರ ಸ್ವಾಗತ ಕಾರ್ಯಕ್ರಮ ಇದೆ, ಅದಕ್ಕೆ ಅಂತ ಹೇಳಿ ಕಳಶ ಎಲ್ಲ ತಗೊಂಡು ನಮ್ಮ ಏರಿಯಾದಲ್ಲಿರುವಂತ ಎಲ್ಲಾ ಲೇಡೀಸ್ ಅವ್ರನ್ನ ಸ್ವಾಗತ ಮಾಡಕ್ ಹೋಗಿದ್ವಿ. ಅದ್ರಲ್ಲಿ ನಾನು ಒಬ್ಳು. ಸೊ ಈ ತರ ಇತ್ತು ನಮ್ಮ ಸ್ವಾಗತ ಅವರಿಗೆ. ತುಂಬಾನೇ ಚೆನ್ನಾಗಿತ್ತು. ಅವರ ವಚನಗಳನ್ನ, ಅವರ ಮಾತುಗಳನ್ನ, ಅವರ ಅನುಭವಗಳನ್ನ ಕೇಳೋದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದೇ ಕಷ್ಟ. ಅಷ್ಟೊಂದು ಅಂದ್ರೆ ಪದಗಳಿಗೆ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿರತ್ತೆ. ಬಟ್ ಇವ್ರಿಗೆಲ್ಲರೂ ಸೇರ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡಿ ಅಲ್ಲಿಂದ ನಾವು ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಮಧ್ಯದಲ್ಲಿ ಪಾದ ಪೂಜೆ ಎಲ್ಲ ಇತ್ತು ಅವರಿಗೆ, ಅದನ್ನೆಲ್ಲ ಮುಗಿಸ್ಕೊಂಡು ಕರ್ಕೊಂಡು ಹೋದ್ವಿ. ಬಟ್ ಇಲ್ಲಿ ಮ್ಯೂಸಿಕ್ ಎಲ್ಲ ಇತ್ತು, ಅದನ್ನ ನಾನು ಹಾಕೋಣ ಅನ್ಕೊಂಡ್ರೆ ಕಾಪಿ ರೈಟ್ಸ್ ಹಾಕ್ಬಿಡ್ತಾರೆ ಅಂತ ಹೇಳಿ ಭಯಕ್ಕೆ ನಾನು ಹಾಕಕ್ ಹೋಗಿಲ್ಲ. ಇನ್ನು ಈ ತರ ರಂಗೋಲಿಯಿಂದ ಪ್ರತಿಯೊಂದು ನಮ್ಮ ಏರಿಯಾ ಹುಡುಗರು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಗುರುಗಳು ಬಂದ್ರು. ಫೈನಲಿ ಇವರು ನಮ್ಮ ಹರಿಹರಪುರ ಗುರುಗಳು. ಸೊ ಇವರ ಒಂದು ಆಶೀರ್ವಾದವನ್ನು ತಗೊಂಡು ಅವರ ಪ್ರವಚನಗಳನ್ನೆಲ್ಲ ಕೇಳಿಕೊಂಡು ಅಲ್ಲಿಂದ ಬರಬೇಕಾದ್ರೆ ರಾತ್ರಿ ಒಂದು 9-9:30 ಆಯಿತು. ಅಲ್ಲಿ ಪ್ರಸಾದ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇದು ನನ್ನ 3 ದಿನದ ವ್ಲಾಗ್ ಆಗಿರುತ್ತೆ. 3 ದಿನದಲ್ಲಿ ಕಂಪ್ಲೀಟ್ಲಿ ಟೆಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಅದಾದ ನಂತರ ನನ್ನ ಡಯಟ್ ವ್ಲಾಗನ್ನು ಕೂಡ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಒಳ್ಳೆ ಒಳ್ಳೆ ಹೆಲ್ತ್ ಟಿಪ್ಸ್ಗಳು ಇದರಲ್ಲಿ ಸಿಗುತ್ತೆ, ಹಾಗೆ ಲೈಫ್ ಸ್ಟೈಲ್ ಕೂಡ ಸಿಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಹೀಗೆ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲರೂ ನೋಡಿರ್ತೀರಾ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.